ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಜ್ಯೋತಿಷ್ಯ ಅಂದರೆ ಜ್ಯೋತಿಷ್ಯ ಶಾಸ್ತ್ರದ ಮತ್ತೊಂದು ಭಾಗವೇ ವಾಸ್ತುಶಾಸ್ತ್ರ. ಅಂದರೆ ವಾಸ್ತುಶಾಸ್ತ್ರದ ಕಾರ್ಯಕ್ರಮ ಅಂದರೆ ವಾಸ್ತು ಟಿಪ್ಸ್. ಅಂದರೆ ಯಾವುದು ವಾಸ್ತು ಟಿಪ್ಸ್ ನಾನು ನಿಮ್ಗೆ ಹೇಳ್ತೀನಿ ಅಂದರೆ ಮನೆ ಗೋಡೆಗಳ ಬಣ್ಣ ಯಾವ ದಿಕ್ಕಿಗೆ ಹೇಗಿರಬೇಕು ಅನ್ನೋಂಥ ವಿಚಾರ. ಅದೆಲ್ಲ ನಿಮಗೆ ಗೊತ್ತಾ? ಯಾವ ದಿಕ್ಕು, ಎಷ್ಟು ದಿಕ್ಕುಗಳಿದೆ, ಮುಖ್ಯವಾಗಿ 4 ದಿಕ್ಕು, ಅದಕ್ಕೆ ಉಪದಿಕ್ಕುಗಳು ಮತ್ತೆ 4 ಇದೆ. ಹಾಗಾದರೆ ನಾವು ಗೋಡೆ ಯಾವುದಂದ್ರೆ ಅದೇ ಬಣ್ಣ ಹೊಡೆಯೋಕ್ಕಾಗಲ್ಲ. ಯಾವ ಬಣ್ಣ ಹೊಡಿಬೇಕು ಈ ಎಲ್ಲ ವಾಸ್ತು ವಿಚಾರವನ್ನು ತಿಳಿಸ್ಕೊಡ್ತೀನಿ. ವಾಸ್ತುದೇವಾಯ ನಮಃ. ಹಾಗಾದರೆ ನಾವು ನಮ್ಮ ಮನೆಗೆ ಹೊರಗಿನ ಗೋಡೆಗಳಿಗೆ ಹೇಗಿರಬೇಕು ಬಣ್ಣ, ಮತ್ತು ಮನೆ ಒಳಗಡೆ ಬಣ್ಣ ಹೇಗೆ ಹೊಡಿಬೇಕು ಎಲ್ಲ ವಿಚಾರ ತಿಳಿಸ್ತೀನಿ. ಹೊಸಬರು ಯಾರಿದ್ದೀರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಷನ್ ಬೆಲ್ ಆಲ್ ಅನ್ನೋದನ್ನ ಒತ್ತಿ, ಮತ್ತು ವಿಡಿಯೋನ ಶೇರ್ ಮಾಡಿ. ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್, ವಾಟ್ಸಪ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ಶೇರ್ ಮಾಡೋದನ್ನು ಮರಿಬೇಡಿ. ಹೊರಗಡೆ ಗೋಡೆ ತಿಳಿ ನೀಲಿ ಅಥವಾ ಬಿಳಿ ಬಣ್ಣ, ಹಳದಿ, ಕಿತ್ತಾಳೆ, ಕ್ರೀಮ್ ಅಥವಾ ತಿಳಿ ಬಣ್ಣಗಳನ್ನು ನೀವು ಬಳಸ್ತೀರಾ. ಹೀಗೆ ಬಳಸುವ ಬಣ್ಣಗಳು ನಮ್ಮ ಭವಿಷ್ಯ, ನಮ್ಮ ಜೀವನದ ಮೇಲೆ ಪರಿಣಾಮ ಅನ್ನೋದು ಬೀಳುತ್ತೆ. ಅದಕ್ಕೆ ಕಲರ್ ಥೆರಪಿ ಅಂತಾರೆ ಅಲ್ವಾ. ಸೂರ್ಯನಿಂದ ಕಲರ್ ಬರುತ್ತೆ, ಬಣ್ಣಗಳು ಅಲ್ವಾ. ನೋಡ್ತೀವಲ್ಲ ನಾವು ಸೂರ್ಯನ ಬೆಳಕು ಹೇಗಿರುತ್ತೆ, ಕಲರ್ ಅನ್ನೋದು ನಮ್ಮ ಮೇಲೆ ಎಫೆಕ್ಟ್ ಆಗುತ್ತೆ. ವಾಸ್ತುಶಾಸ್ತ್ರ ಈಗ ಯಾವ ಕೋಣೆ ಯಾವ ಗೋಡೆಗಳಿಗೆ ಬಣ್ಣ ವಾಸ್ತುಶಾಸ್ತ್ರದ ಪ್ರಕಾರ ಹೊಡಿಬೇಕು, ಯಾವ ಬಣ್ಣ ಹೊಡೆದ್ರೆ ಒಳ್ಳೆಯದು ಅನ್ನೋದು ವಿಚಾರ ತಿಳಿಸ್ತೀನಿ. ಮನೆ ಸುಂದರವಾಗಿ ಬೇಕಾದಂತೆ ನಮಗೆ ಬೇಕಾದಂಗೆ ನಾವು ಕಟ್ಟಿಸ್ತೀವಿ. ಕಿಟಕಿ ಬಾಗಿಲು ಸಹಿತ ಒಳ್ಳೊಳ್ಳೆ ಫರ್ನಿಚರ್ಗಳನ್ನು ಕೂಡ ಹಾಕ್ತೀವಿ. ಆದರೆ ನಾವು ನಮಗೆ ಚಂದಕ್ಕೆ ಕಾಣಬೇಕು ಎಂದು ಮ್ಯಾಚಿಂಗ್ ಆಧಾರದಲ್ಲಿ ಪೇಂಟಿಂಗ್ ಸೇರಿದಂತೆ ಇನ್ನಿತರ ವಸ್ತುಗಳೊಂದಿಗೆ ಡೆಕೋರೇಷನ್ ಕೂಡ ಮಾಡ್ತೀವಿ. ಮನೆಗೆ ಮಾತ್ರ ಅಲ್ಲ, ಲೈಫ್ ಒಂದಿನಲ್ಲ ಒಂದು ಸಮಸ್ಯೆಗಳು ಎದುರಾಗುತ್ತೆ. ಆ ಥರ ಮಾಡಿದ್ರೆ ನಿಮ್ಮ ಮನೆಯ ಗೋಡೆಗಳು ಕಾರಣವಾಗಬಹುದು. ಅದಕ್ಕೆ ನೀವು ಹಾಕುವ ಬಣ್ಣದಿಂದ ನಿಮಗೆ ಸಮಸ್ಯೆ ಆಗಬಹುದು. ಅದಕ್ಕೆ ವಾಸ್ತು ತಜ್ಞರು, ನಾನು ವಾಸ್ತುಶಾಸ್ತ್ರದ ಪ್ರಕಾರ ನಿಮಗೆ ಯಾವ ಗೋಡೆ ಮತ್ತು ಯಾವ ಡೈರೆಕ್ಷನ್ ಅನುಸಾರ ಬಣ್ಣವನ್ನು ಬಳಸಬೇಕು, ಯಾವ ಬಣ್ಣ ಬದಲಾಯಿಸಿದ್ರೆ ನಿಮ್ಮ ಯಾವ ಸಮಸ್ಯೆಗಳು ಕೂಡ ಅನೇಕ ಸಮಸ್ಯೆಗಳು ಕೂಡ ಪರಿಹಾರ ಆಗುತ್ತೆ. ಒಂದೊಂದು ದಿಕ್ಕಿಗೂ ಸಹ ಒಂದೊಂದು ಗ್ರಹಗಳು ಆಡ್ತವೆ. ಇನ್ನು ಗೋಡೆಗಳ ಬಣ್ಣಕ್ಕೆ ತಕ್ಕಂತೆ ಪರದೆಗಳು, ಬೆಡ್ಶೀಟ್ ಮತ್ತು ದಿಂಬಿನ ಪಿಲ್ಲೋ, ಹೊದಿಕೆಗಳ ಬಣ್ಣ ಇದ್ದರೆ ಉತ್ತಮ. ಹಾಗಾದರೆ ಯಾವ ದಿಕ್ಕಿನ ಗೋಡೆಗೆ ಯಾವ ಬಣ್ಣವನ್ನು ನೀವು ಬಳಸಬೇಕು ಎಂಬ ಬಗ್ಗೆ ಈಗ ನಾನು ನಿಮಗೆ ಚೆನ್ನಾಗಿ ವಿಚಾರವನ್ನು ತಿಳಿಸ್ತೀನಿ. ಎಲ್ಲರೂ ಸಹ ಮನೆಯಲ್ಲಿ ವಾಸ ಮಾಡ್ತೀವಿ. ಅದಕ್ಕೆ ವಿಡಿಯೋನ ಸ್ಟಾರ್ಟಿಂಗಿಂದ ಕೊನೆಯವರೆಗೂ ನೋಡ್ತಾ ಹೋಗಿ. ಈಗ ನಾನು ಫಸ್ಟ್ ದಿಕ್ಕು ತಗೊಳ್ಳುವಂಥದ್ದು ಉತ್ತರದ ದಿಕ್ಕು. ಇದನ್ನು ನಾರ್ತ್ ಡೈರೆಕ್ಷನ್ ಅಂತ ಹೇಳಲಾಗುತ್ತೆ. ಮನೆಯ ಉತ್ತರ ಭಾಗದಲ್ಲಿ ನೀರಿನ ಅಂಶ ಇರುತ್ತದೆ. ಇದು ಸಂಪತ್ತು ಅಥವಾ ಕುಬೇರನ ಸ್ಥಾನ, ಲಕ್ಷ್ಮೀ ದೇವಿಯ ವಾಸಸ್ಥಾನ ಅಂತ ಪರಿಗಣಿಸಲಾಗುತ್ತೆ. ಹಾಗಾದರೆ ಈ ಭಾಗವನ್ನು ನಾವು ಸ್ವಚ್ಛವಾಗಿಡಬೇಕು, ಸದಾ ಪವಿತ್ರವಾಗಿಟ್ಟುಕೊಳ್ಳಬೇಕಲ್ಲವೇ. ಹಣ ಅಂದರೆ ಪವಿತ್ರವಾಗಿಟ್ಕೋಬೇಕು, ಖಾಲಿಯಾಗಿಟ್ಟುಕೊಂಡರೆ ಉತ್ತಮ ಅಂತ ಹೇಳಲಾಗುತ್ತೆ. ಈ ಭಾಗದ ಗೋಡೆಗೆ ತಿಳಿ ಹಸಿರು ಬಣ್ಣ ಅಂದರೆ ಅದನ್ನು ಇಂಗ್ಲೀಷಲ್ಲಿ ಲೈಟ್ ಗ್ರೀನ್ ಅಥವಾ ಪಿಸ್ತಾ ಬಣ್ಣವನ್ನು ನೀವು ಬಳಸಬೇಕು ಅಂತ ವಾಸ್ತುಶಾಸ್ತ್ರ ಹೇಳ್ತಾ ಇದೆ. ವಾಸ್ತುಶಾಸ್ತ್ರವನ್ನು ನೀವು ಫಾಲೋ ಮಾಡಿ, ಆವಾಗ ನಿಮಗೆ ಸುಖ, ಸಂತೋಷ, ಆನಂದ ಅನ್ನೋದು ಸಿಗುತ್ತೆ. ಆರೋಗ್ಯನೂ ಚೆನ್ನಾಗಾಗುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಆಕಾಶ ನೀಲಿ, ಅದನ್ನು ಸ್ಕೈ ಬ್ಲೂ ಅಂದರೆ ಆ ಬಣ್ಣವನ್ನು ಕೂಡ ನೀವು ಲೇಪಿಸಬಹುದು. ಹೀಗೆ ಮಾಡುವುದರಿಂದ ಮನೆಯ ಆರ್ಥಿಕ ಸ್ಥಿತಿ, ಫೈನಾನ್ಷಿಯಲ್, ಯಾಕೆಂದರೆ ಅಲ್ಲಿ ಕುಬೇರ ಲಕ್ಷ್ಮೀ ಸ್ಥಾನ, ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗುತ್ತೆ. ಈ ದಿಕ್ಕಿನಲ್ಲಿ ಅಪ್ಪಿತಪ್ಪಿಯೂ ಗಾಢ ಬಣ್ಣವನ್ನು ಬಳಸಬೇಡಿ. ಇದರಿಂದ ಹಣಕಾಸಿನ ತೊಂದರೆಯನ್ನು ನೀವು ಎದುರಿಸಬೇಕಾಗುತ್ತದೆ. ಇನ್ನು ದಕ್ಷಿಣ ದಿಕ್ಕಿನ ಗೋಡೆ, ಸೌತ್ ಫೇಸಿಂಗ್ ವಾಲ್ ಅಂತ ಕರಿತೀವಿ. ಈ ದಕ್ಷಿಣ ಭಾಗದ ಗೋಡೆಗೆ ಕಿತ್ತಾಳೆ, ಆರೆಂಜ್ ಬಣ್ಣವನ್ನು ಬಳಸಿದರೆ ಏಳಿಗೆಯಾಗುತ್ತದೆ. ಆರೆಂಜ್ ಕಲರ್ನ ಬಳಸಿ. ದಕ್ಷಿಣ ದಿಕ್ಕಿಗೆ
ಉತ್ತರ ದಿಕ್ಕಿಗೆ ಆಪೋಸಿಟ್ ಇರೋದೇ ದಕ್ಷಿಣ ದಿಕ್ಕು. ಈ ಬಣ್ಣ ಶಕ್ತಿ, ಪವರ್ ಆಗಿರುತ್ತೆ. ಉತ್ಸಾಹ, ಮನುಷ್ಯ ನಾವು ಬದುಕಬೇಕು ಅಂತ ನಮ್ಗೇನಿರಬೇಕು? ಉತ್ಸಾಹ ಇರಬೇಕು. ಆ ಉತ್ಸಾಹ ಅನ್ನೋದು ನಮಗೆ ಪ್ರಾಪ್ತಿಯಾಗುತ್ತೆ. ಹಾಗೆ ನಾನು ವಾಸ್ತು ಪ್ರಕಾರ ಎಲ್ಲ ಇದ್ಬಿಟ್ರೆ ನಾನು ಚೆನ್ನಾಗಾಗ್ಬಿಡ್ತೀನ ಗುರೂಜಿ ಅಂದರೆ ಖಂಡಿತವಾಗಲೂ ನಮ್ಮ ಅದೃಷ್ಟವನ್ನು ನಾವು ಸ್ವಲ್ಪ ಮಟ್ಟಿಗಾದರೂ ನಮಗೆ ನಾವೇ ಬದಲಾವಣೆ ಮಾಡ್ಕೊಳ್ಳೋಕೆ ಇದು ಸಹಾಯ ಮಾಡುತ್ತೆ. ನಾವು ಮಲಗುವ ಕೋಣೆ, ಬೆಡ್ರೂಮ್ ಇದ್ದರೆ ಗುಲಾಬಿ, ರೋಸ್ ಬಣ್ಣವನ್ನು ನೀವು ಆಯ್ಕೆ ಮಾಡಿಕೊಳ್ಳಬಹುದು. ಇನ್ನು ಈಗ ಪೂರ್ವ ಬಹಳ ಮುಖ್ಯವಾದಂಥ ದಿಕ್ಕು. ಹಾಗಾದರೆ ಪೂರ್ವ ದಿಕ್ಕಿಗೆ ಯಾವ ಬಣ್ಣವನ್ನು ಹೊಡಿಬೇಕು ಈ ಎಲ್ಲ ವಿಚಾರವನ್ನು ತಿಳಿಸ್ತೀನಿ. ಯಾಕಂದರೆ ನಾವೆಲ್ಲ ಮನೆಯಲ್ಲೇ ವಾಸ ಮಾಡಬೇಕು ಅಲ್ವಾ? ಹಿಂದಿನ ಕಾಲದಲ್ಲಾಗಿದ್ದರೆ ಎಲ್ಲೆಲ್ಲೋ ಕಾಡಲ್ಲಿ ಎಲ್ಲ ವಾಸ ಮಾಡ್ತಾಯಿದ್ರು. ಈಗ ಮನೆಯಲ್ಲೇ ವಾಸ ಮಾಡಿದಾಗ ನಮಗೆ ಆರೋಗ್ಯನೂ ಬೇಕು, ಸಂಪತ್ತು ಬೇಕು, ಮನುಷ್ಯ ಬದುಕಿರ್ಬೇಕಾದ್ರೆ ಪ್ರತಿಯೊಂದು ಬೇಕು. ಅವೆಲ್ಲ ಬೇಕು ಅಂದಾಗ ನಮ್ಮ ಹಣೆ ಬರಹವನ್ನು, ವಿಧಿ ಬರಹವನ್ನು ನಾವು ಎಷ್ಟು ಬದಲಾವಣೆ ನಮ್ಮ ಕೈಯಿಂದ ಸಾಧ್ಯ ಆಗುತ್ತೆ ಅಷ್ಟು ನಾವು ಬದಲಾವಣೆ ಮಾಡ್ಕೋಬೋದು ಈ ವಾಸ್ತುಶಾಸ್ತ್ರದ ಪ್ರಕಾರ. ಹಾಗಾದರೆ ಪೂರ್ವ ದಿಕ್ಕಿನಲ್ಲಿರುವ ಗೋಡೆಗೆ ತಿಳಿ ನೀಲಿ ಇಲ್ಲವೇ ಬಿಳಿ ವೈಟ್ ಬಣ್ಣವನ್ನು ನೀವು ಬಳಸಬಹುದು. ಇದರ ಹೊರತಾಗಿ ಬೇರೆ ಬಣ್ಣವನ್ನು ಆಯ್ಕೆ ಮಾಡಿಕೊಳ್ಳುವುದು ಅಷ್ಟು ಸೂಕ್ತ ಇಲ್ಲ ಅಂತ ವಾಸ್ತುಶಾಸ್ತ್ರ ಹೇಳುತ್ತೆ. ಹಾಗಾದರೆ ಪೂರ್ವಕ್ಕೆ ಇನ್ನೊಂದು ದಿಕ್ಕು ಅಂದರೆ ಯಾವುದು? ಪಶ್ಚಿಮ ದಿಕ್ಕು. ಪಶ್ಚಿಮ ದಿಕ್ಕಿನ ಗೋಡೆಗೆ ನೀಲಿ ಬಣ್ಣ ಇರಲಿ. ಯಾಕಂದರೆ ಪಶ್ಚಿಮಕ್ಕೆ ಅಧಿಪತಿ ಬಂದು ಶನಿಗ್ರಹ. ಪೂರ್ವಕ್ಕೆ ನೀವು ಬಿಳಿ ಬಣ್ಣನೇ ಬಳಸಿ ಆದಷ್ಟು ಜಾಸ್ತಿ. ಪಶ್ಚಿಮ ದಿಕ್ಕಿನ ಕೋಣೆಗೆ ಅಥವಾ ಗೋಡೆಗೆ ನೀಲಿ ಬಣ್ಣ ಹೆಚ್ಚು ಸೂಕ್ತವಾಗಿರುತ್ತೆ. ನೀಲಿ ಬಣ್ಣದ ಜೊತೆ ಅಲ್ಲ ಅಂದರೆ ಸ್ವಲ್ಪ ನೀಲಿ ಬಿಳಿ ಬಣ್ಣವನ್ನು ಮಿಕ್ಸ್ ಮಾಡಿ ಕೂಡ ಹಚ್ಚಬಹುದು. ಯಾಕಂದರೆ ಇದು ವರುಣ ದೇವನ ಸ್ಥಳ ಅಂತಲೂ ಕೂಡ ಪರಿಗಣಿಸಲಾಗುತ್ತದೆ. ಇನ್ನು ಉಪದಿಕ್ಕುಗಳು ಇದೆ, ಅದು ಆಗ್ನೇಯ ದಿಕ್ಕು. ಹಾಗಾದರೆ ಆಗ್ನೇಯ ದಿಕ್ಕನ್ನ ಇಂಗ್ಲೀಷಲ್ಲಿ ಏನಂತ ಕರೀತಾರೆ? ಇವಾಗ ಆಗ್ನೇಯ ದಿಕ್ಕನ್ನ ಸೌತ್ ಈಸ್ಟ್ ಅಂತ ಕರೀಲಾಗುತ್ತೆ. ಸೌತ್ ಈಸ್ಟ್ ಭಾಗದಲ್ಲಿ ಗೋಡೆ ಯಾವ ಬಣ್ಣ ಇರಬೇಕು? ಸಾಮಾನ್ಯವಾಗಿ ಆಗ್ನೇಯ ಭಾಗದಲ್ಲಿ ಅಡಿಗೆ ಕೋಣೆ ಇರುತ್ತದೆ. ಅಡಿಗೆ ಕೋಣೆ ಬಣ್ಣ ಅಗ್ನಿ ಮೂಲೆ ಎಂದು ಕೂಡ ನಾವು ಪರಿಗಣಿಸಲಾಗುತ್ತೆ. ಹೀಗಾಗಿ ಮನೆಯ ಅಗ್ನಿ ಭಾಗದಲ್ಲಿ ಬೆಂಕಿಯ ಅಂಶಕ್ಕೆ ಹೆಚ್ಚು ಪರಿಗಣಿಸಲಾಗುತ್ತೆ. ಆದ್ದರಿಂದ ಕಿತ್ಲೆ ಬಣ್ಣ, ಹಳದಿ ಅಥವಾ ಬಿಳಿ ಬಣ್ಣವನ್ನು ಈ ಭಾಗದ ಗೋಡೆಗಳಿಗೆ ನೀವು ಬಳಸಬೇಕಾಗುತ್ತದೆ. ಇನ್ನು ಈಶಾನ್ಯ, ನಾರ್ತ್ ಈಸ್ಟ್ ಅಂತ ಕರಿತೀವಿ. ಇವೆಲ್ಲ ಉಪದಿಕ್ಕುಗಳು. ಇದನ್ನು ಕನ್ನಡದಲ್ಲಿ ಈಶಾನ್ಯ ಭಾಗ. ಆದರೆ ಈ ಗೋಡೆ ಹೇಗಿರಬೇಕು? ಈಶಾನ್ಯದ ದೇವತೆಗಳು ನೆಲೆಸಿರುವ ದಿಕ್ಕು ಎಂದು ಕೂಡ, ದೇವತೆಗಳ ದಿಕ್ಕು ಅಂತಲೂ ಕರೀತಾರೆ. ಮನೆಯಲ್ಲಿ ದೇವ್ರ ಮನೆಯೂ ಕೂಡ ಈ ದಿಕ್ಕಿನಲ್ಲಿ ಮಾಡ್ತಾರೆ. ಈ ದಿಕ್ಕನ್ನು ಶಿವನ ದಿಕ್ಕು ಅಂತಲೂ ಕರೀತಾರೆ. ಈ ದಿಕ್ಕಿನಲ್ಲಿರುವ ಗೋಡೆಗಳಿಗೆ ನೇರಳೆ, ಆಕಾಶ ನೀಲಿ ಅಥವಾ ಬಿಳಿ ಬಣ್ಣ ಹೆಚ್ಚು ಸೂಕ್ತವಾಗಿರುತ್ತೆ. ಇನ್ನು ತೀರಾ ಅಗತ್ಯವಿದ್ದರೆ ಹಳದಿ ಬಣ್ಣವನ್ನು ಕೂಡ ಬಳಸಬಹುದು. ಗುರುವಿನ ಬಣ್ಣ ಆಗುತ್ತೆ ಹಳದಿ ಬಣ್ಣ, ಅದನ್ನು ಕೂಡ ನೀವು ಬಳಸಬಹುದು. ಇನ್ನು ಉಪದಿಕ್ಕು ಇನ್ನೊಂದು ಸೌತ್ ವೆಸ್ಟ್. ಇದನ್ನು ನೈಋತ್ಯ ದಿಕ್ಕು. ಈ ನೈಋತ್ಯ ದಿಕ್ಕಿಗೆ ರಾಹುಕೇತುಗಳು ಅಧಿಪತಿಗಳು. ಹಾಗಾದರೆ ಯಾವ ಬಣ್ಣವನ್ನು ಬಳಸಬೇಕು ಸೌತ್ ವೆಸ್ಟ್ಗೆ ಅಂದರೆ ನೈಋತ್ಯ ಭಾಗದಲ್ಲಿರುವ ಗೋಡೆಗೆ ಕಂದು, ಬ್ರೌನ್, ತಿಳಿಯಾದ ಬಿಳಿ, ಹಸಿರು ಬಣ್ಣವನ್ನು ಕೂಡ ಬಳಸಬಹುದಾಗಿದೆ. ಇನ್ನು ವಾಯುವ್ಯ ದಿಕ್ಕು, ವಾಯುವ್ಯನ ನಾರ್ತ್ ವೆಸ್ಟ್ ಅಂತ ಕರೀಲಾಗುತ್ತೆ ಇಂಗ್ಲೀಷಲ್ಲಿ. ಕೆಲವರಿಗೆ ಗೊತ್ತಾಗಲ್ಲ, ಅದಕ್ಕೆ ಇಂಗ್ಲೀಷ್ ಶಬ್ದಗಳನ್ನು ಕೂಡ ಬಳಸ್ತಾ ಇದ್ದೀನಿ. ನಾರ್ತ್ ವೆಸ್ಟ್ ವಾಯುವ್ಯ ಭಾಗದ ಗೋಡೆಗೆ ಕ್ರೀಮ್ ಬೆಸ್ಟ್. ಈ ದಿಕ್ಕಿನಲ್ಲಿರುವ ಕೋಣೆಗೆ ತಿಳಿ ಬೂದು ಬಣ್ಣ, ಅದನ್ನು ಗ್ರೇ ಅಂತ ಕರೀತಾರೆ. ಗ್ರೇ ಬಣ್ಣ ಅಥವಾ ಕ್ರೀಮ್ ಬಣ್ಣ, ಕ್ರೀಮ್ ಕಲರ್ ಕೂಡ ನೀವು ಬಳಸಬಹುದು. ನಾನೀಗ ಮುಖ್ಯ ದಿಕ್ಕುಗಳು ಈಸ್ಟ್, ಸೌತ್, ವೆಸ್ಟ್, ನಾರ್ತ್, ಆಮೇಲೆ ನಾರ್ತ್ ಈಸ್ಟ್, ಸೌತ್ ಈಸ್ಟ್, ನಾರ್ತ್ ವೆಸ್ಟ್, ಸೌತ್ ವೆಸ್ಟ್, ಈ ಎಲ್ಲ 8 ದಿಕ್ಕುಗಳ ಒಟ್ಟು 4 ಮುಖ್ಯ ದಿಕ್ಕುಗಳು, 4 ಉಪದಿಕ್ಕುಗಳು, 8 ಮುಖ್ಯ ದಿಕ್ಕುಗಳಿಗೆ ನೀವು ಯಾವ್ಯಾವ ಬಣ್ಣವನ್ನು ಬಳಸಬೇಕು ಅನ್ನುವಂಥ ವಿಚಾರ. ನಿಮಗೆ ಸುಖ, ಶಾಂತಿ, ಆನಂದ, ಸಮೃದ್ಧಿ ಲಭಿಸಬೇಕಾದ್ರೆ ಈ ವಾಸ್ತು ಟಿಪ್ಸ್ನ ನೀವು ಫಾಲೋ ಮಾಡಿ ಅಂತ ಹೇಳ್ತಾ, ನಿಮಗೆಲ್ಲ ವಾಸ್ತು ದೇವರು ಶುಭವನ್ನು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸಮಸ್ತ ಲೋಕೋ ಸುಖಿನೋ ಭವಂತು.